ಕೃಷಿಕ ಮಿತ್ರರೇ ಎಲ್ರಿಗೂ ನಮಸ್ಕಾರ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಸ್ವರಾಜ್ 744 XT ಗಾಡಿನ ಮಾರಾಟಕ್ಕೆ ತಂದೇನೆ. ಗಾಡಿ ಮಾತ್ರ ಒಳ್ಳೆ ಮಾಡೆಲ್ ಗಾಡಿ ಇದೆ. ದಯವಿಟ್ಟು ಹೇಳ್ತೀನಿ, ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಯಾಕಂದರೆ ವಿಡಿಯೋ ಕೊನೆಯವರೆಗೂ ನೋಡಿದರೆ ಗಾಡಿ ಬಗ್ಗೆ ಮಾಹಿತಿ ಸಿಗುತ್ತೆ. ಗಾಡಿ ಓನರ್ ನಂಬರ್ ಕೂಡ ವಿಡಿಯೋ ಕೊನೆಯಲ್ಲಿನೇ ಸಿಗೋದು. ಆ ಸ್ಕ್ರೀನ್ ಮೇಲೆ ಇರೋದು ಓನರ್ದಲ್ಲ, ಯೂಟ್ಯೂಬರ್ ನಂಬರು. ನಿಮ್ಮದು ಕೂಡ ಸೆಕೆಂಡ್ ಹ್ಯಾಂಡಲ್ಲಿ ಗಾಡಿ ಮಾರಾಟಕ್ಕಿದ್ದರೆ ಮಾತ್ರ ಈ ನಂಬರ್ಗೆ ಫೋಟೋಸ್ ಕಳಿಸ್ಕೊಡಿ. ಇದೇ ಥರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬು ಮತ್ತು ಇನ್ಸ್ಟಾ ಪೇಜಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ವೀಕ್ಷಕರೇ, ಟ್ರ್ಯಾಕ್ಟರ್ ಮಾಹಿತಿ ಬಂದರೆ ಸ್ವರಾಜ್ 744 XT ಗಾಡಿ 50 HP ಗಾಡಿ. ಇದು ಮಾಡಲ್ಲು 2022 ಗಾಡಿ. ಮಾಡಲು 2022 ಸಿಂಗಲ್ ಓನರ್ ಗಾಡಿ. ಗಾಡಿಗೆ ಪಾರ್ಟಿ ಬಂದು ಫಸ್ಟ್ ಓನರ್ ಇದ್ದಾರೆ. ನೀವೀಗ ಗಾಡಿನ ತೊಗೊಂಡ್ರೆ ನೀವೇ ಎರಡನೇ ಓನರ್ ಆಗ್ತೀರಾ. ಗಾಡಿ ಪವರ್ ಸ್ಟೀರಿಂಗ್ ಇದೆ. ಪವರ್ ಸ್ಟೀರಿಂಗು, ಆಯಿಲ್ ಬ್ರೇಕು ಆ್ಯಂಡ್ ಗಾಡಿಗೆ ರಿವರ್ಸ್ PTO ಬರುತ್ತೆ. ಪವರ್ ಸ್ಟೀರಿಂಗು, ಆಯಿಲ್ ಬ್ರೇಕು, ರಿವರ್ಸ್ PTO ಇರುವಂಥ ಗಾಡಿ ಇದು. ಇನ್ನು ಗಾಡಿದು ರನ್ನಿಂಗ್ ಅವರ್ಸ್ ನೋಡ್ತಾ ಇದ್ರೆ 1183 ಗಂಟೆ ಗಾಡಿ ಇಲ್ಲಿವರೆಗೂ ಕೆಲಸ ಮಾಡಿರೋದು. 1183 ಗಂಟೆ ಕೆಲಸ ಮಾಡಿರುವಂಥ ಗಾಡಿ. ಆ್ಯಂಡ್ ಗಾಡಿ ಟೈರ್ ಬಂದು ಹಿಂದೆ 2 ರಿಮೋಟ್ ಇದ್ದಾವೆ. ಗಾಡಿಗೆ ಹಿಂದೆ 2 ರಿಮೋಟ್ ಟೈರ್ಸು, ಮುಂದೆ 2 ಕೇಸಿಂಗ್ ಟೈರ್ಸ್ಗಳು ಗಾಡಿಗಿರೋದು. ಕೇವಲ ಟ್ಯಾಕ್ಟ್ರ್ ಒಂದೇ ಇದೆ ಗಾಡಿ ಜೊತೆ, ಸಾಮಾನ್ಯ ಯಾವುದೂ ಇಲ್ಲ, ಕೇವಲ ಟ್ಯಾಕ್ಟ್ರ್ ಮಾತ್ರ ಮಾರಾಟಕ್ಕಿರೋದು. ಇನ್ನು ಗಾಡಿ ಮಾರಾಟಕ್ಕಿರೋದು ದಾವಣಗೆರೆಯಲ್ಲಿದೆ. ದಾವಣಗೆರೆ ಲೋಕಲ್ ಸಿಟಿಯಲ್ಲೇ ಡೀಲರ್ ಹತ್ರ ಈ ಟ್ಯಾಕ್ಟ್ರ್ ನಿಮಗೆ ಸಿಗುತ್ತೆ. ಇನ್ನು ಪ್ರೈಸ್ ಇದಕ್ಕೆ ಓನರು 5,30,000 ಹೇಳ್ತಾರೆ. 2022 ಮಾಡಲು ಹೇಳ್ತಿರೋ ರೇಟು 5,30,000. ಇದೇನು ಫೈನಲ್ ಅಲ್ಲ ವೀಕ್ಷಕರೇ. ಪ್ರೆಸೆಂಟ್ ಈ ಗಾಡಿಗೆ ಹೇಳ್ತಿರೋದು 5,30,000. ಒಂದು ಸಾರಿ ಡೈರೆಕ್ಟಾಗಿಯೇ ಓನರ್ ಜೊತೆ ಮಾತಾಡಿ, ಇದರಲ್ಲಿ ಕೂಡ ಇನ್ನೂ ಕಡಿಮೆ ಆಗ್ಬೋದು. ಈ ಗಾಡಿ ಓನರ್ ನಂಬರು ವಿಡಿಯೋ ಕೆಳಗಡೆ ಇದೆ. ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ನಂಬರ್ ಇದೆ. ನಿಮಗೆ ಗಾಡಿ ಓಕೆ ಅನಿಸಿದರೆ ಓನರ್ ಜೊತೆ ಮಾತಾಡ್ಬೋದು. ಇಲ್ಲಾಂದರೆ ನಿಮ್ಮೂರಲ್ಲಿ ಬೇರೆ ರೈತರು ಯಾರಾದರೂ ಗಾಡಿನ ತೊಗೊಳ್ಳೋ ರೈತರು ಅಥವಾ ಯಾರಾದರೂ ಮಾರಾಟ ಮಾಡೋ ರೈತರಿದ್ದರೆ ದಯವಿಟ್ಟು ಅಂಥವ್ರಿಗೆ ವಿಡಿಯೋ ಶೇರ್ ಮಾಡಿ. ಆ್ಯಂಡ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್ ಹೊಸದಾಗಿ ಇವತ್ತೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಯಾಕಂದರೆ ಇದು ಒಂದೇ ಗಾಡಿ ಅಲ್ಲ, ದಿನಾಲೂ ಇದೇ ಥರ 4 ರಿಂದ 5 ಗಾಡಿಗಳು ಬರ್ತವೆ. ನಿಮಗೆ ಬೇಕಾದಂಥ ಗಾಡಿ ಖಂಡಿತವಾಗಿ ಸಿಗುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಮಾತ್ರ. ಓಕೆ ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಇದೇ ರೀತಿ ಒಂದೊಳ್ಳೆ ಗಾಡಿ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.